ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಪಾಸ್ತಾ ಮಂಚೂರಿಯನ್ ಮಾಡುವ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಹ ನೀವು ತಿನ್ಬೋದು ಅಥವಾ ರಾತ್ರಿ ಡಿನ್ನರ್ಗೆ ಸಹ ತಿನ್ಬೋದು. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೆ ಸಹ ಇದು ಇಷ್ಟ ಆಗುವಂತಹ ಒಂದು ರೆಸಿಪಿ. ಸೊ ನೀವೆಲ್ಲರೂ ಮನೆಯಲ್ಲಿ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 400 ಗ್ರಾಮ್ಸ್ ಪಾಸ್ತಾ, 2 ಗ್ರೀನ್ ಚಿಲ್ಲಿ ಹಸಿಮೆಣಸು, ಸ್ಪ್ರಿಂಗ್ ಆನಿಯನ್ ವೈಟ್ಸ್ 3 ಟೇಬಲ್ ಸ್ಪೂನ್, ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್ 3 ಟೇಬಲ್ ಸ್ಪೂನ್, 3 ಟೇಬಲ್ ಸ್ಪೂನ್ ಕ್ಯಾಬೇಜ್, 8 ಗಾರ್ಲಿಕ್ ಅದನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ, ಬೆಳ್ಳುಳ್ಳಿಯನ್ನು, 1 ಇಂಚ್ ಜಿಂಜರ್ ಶುಂಠಿ ಅದನ್ನು ಸಹ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಕ್ಯಾಪ್ಸಿಕಮ್ ಗ್ರೀನ್ ಮತ್ತೆ ಎಲ್ಲೋ ಯೂಸ್ ಮಾಡ್ತಾ ಇದ್ದೇನೆ, ನೀವು ಬರೀ ಗ್ರೀನ್ ಯೂಸ್ ಮಾಡ್ಬೋದು. ಹಾಫ್ ಕ್ಯಾಪ್ಸಿಕಮ್, ದೊಣ್ಣೆ ಮೆಣಸು, 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, ಇದನ್ನು ನಾನು ಸ್ಲರಿ ಮಾಡ್ತೇನೆ. ಮತ್ತೆ ಇಲ್ಲಿ 3/4 ಕಪ್ ಮೈದಾ ಆಲ್ ಪರ್ಪಸ್ ಫ್ಲೋರ್, ಹಾಫ್ ಕಪ್ ಕಾರ್ನ್ ಫ್ಲೋರ್, 2 ಟೇಬಲ್ ಸ್ಪೂನ್ ಟೊಮ್ಯಾಟೊ ಸಾಸ್, 2 ಟೇಬಲ್ ಸ್ಪೂನ್ ಡಾರ್ಕ್ ಸೋಯಾ ಸಾಸ್, 1.5 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಕ್ರಸ್ಟ್ ಕರಿಮೆಣಸಿನ ಪುಡಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಇದರ ಸ್ಲರಿ ರೆಡಿ ಮಾಡಿ ಇಟ್ಕೊಳ್ಳುವ. ಇಲ್ಲಿಗ ನಾನು 1 ಲೀಟರ್ ನೀರನ್ನು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ. ಆಲ್ಮೋಸ್ಟ್ ಕುದಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಉಪ್ಪು ಸೇರಿಸಿಕೊಳ್ಳುವ. ಆನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್, ಈಗ ನಾವಿದಕ್ಕೆ ಪಾಸ್ತಾವನ್ನು ಹಾಕೊಳ್ಳುವ. ಇದನ್ನೀಗ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ 3 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು. 3 ಮಿನಿಟ್ಸ್ ಅಲ್ಲಿ ಬೇಯ್ತದೆ ಇದು. ಇದನ್ನ ನೀವು ಓವರ್ ಕುಕ್ ಮಾಡಬೇಡಿ. ಇದೀಗ ಕುಕ್ ಆಗಿದೆ, 3 ಮಿನಿಟ್ಸ್ ಆಗಿ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಕುಕ್ ಆಗಿದೆ, ಇದು ಸಾಫ್ಟ್ ಆಗಿದೆ. ಓವರ್ ಕುಕ್ ಮಾಡಬೇಡಿ. ಈಗ ನಾವು ಇದರ ನೀರನ್ನು ಡ್ರೈನ್ ಮಾಡುವ, ಬಸಿವ. ಈಗ ನೀರನ್ನು ಡ್ರೈನ್ ಆಫ್ ಮಾಡಿದೆ, ಬಸಿದೆ. ಈಗ ನಾವು ಇದಕ್ಕೆ ಮೈದಾ ಮತ್ತೆ ಕಾರ್ನ್ ಫ್ಲೋರ್ ಅನ್ನು ಹಾಕೊಳ್ಳುವ. ಆನಂತರ ಸಾಲ್ಟ್ ಉಪ್ಪು, ಹಾಫ್ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಅದರ ಜೊತೆನೆ ಸ್ವಲ್ಪ ನೀರು. ಒಮ್ಮೆ ಜಾಸ್ತಿ ಹಾಕೊಳ್ಬೇಡಿ. ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಳ್ಳೆ ರೀತಿ ಕೋಟ್ ಆಗಬೇಕಿದು, ಸಾಕು. ಈಗ ನಾನಿಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ ಡೀಪ್ ಫ್ರೈ ಮಾಡಲಿಕ್ಕೆ. ಎಣ್ಣೆ ಬಿಸಿ ಆಗಿದೆ. ಫ್ಲೇಮ್ ಮೀಡಿಯಂ ಟು ಹೈ ಇಟ್ಕೊಳ್ಳಿ. ಈಗ ಇದು ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ಆಗೋ ತನಕ ನೀವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನಾವು ಫ್ರೈ ಮಾಡಿ ಇಟ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ಆಗೋ ತನಕ. ಪಾಸ್ತಾ ಫ್ರೈ ಆಗಿದೆ. ಈಗ ನಾನು ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳುವ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾದ ನಂತರ ಹಸಿಮೆಣಸು ಗ್ರೀನ್ ಚಿಲ್ಲಿ, ಸ್ಪ್ರಿಂಗ್ ಆನಿಯನ್ ವೈಟ್, ಅದರ ಜೊತೆನೆ ಗಾರ್ಲಿಕ್ ಮತ್ತೆ ಜಿಂಜರ್ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕೊಳ್ಳುವ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ. ಮಂಚೂರಿಯಲ್ಲಿ ಸ್ವಲ್ಪ ಸ್ಮೋಕಿ ಸ್ಮೆಲ್ ಬಂದ್ರೇನೆ ಒಳ್ಳೇದಾಗೋದು. ಫ್ಲೇಮ್ ಹೈಯಲ್ಲಿ ಇಟ್ಕೊಂಡೇ ಮಾಡಿ. ಈಗ ನಾವು ಇದಕ್ಕೆ ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸು ಹಾಕೊಳ್ಳುವ, ಗ್ರೀನ್ ಮತ್ತೆ ಎಲ್ಲೋ. ಆನಂತರ ನಾವು
ಇದರ ಜೊತೆನೆ ಸಾಸಸ್ ಸೇರಿಸ್ಕೊಳ್ಳುವ. ಟೊಮೆಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಪೌಡರ್, ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್, ಉಪ್ಪು ಜಾಸ್ತಿ ಬೇಡ, ಸ್ವಲ್ಪ. ಆನಂತರ ಪೆಪ್ಪರ್, ಕ್ರಶ್ಡ್ ಪೆಪ್ಪರ್. ಆನಂತರ ನಾವೀಗ ಫ್ರೈ ಮಾಡಿಟ್ಕೊಂಡಂತಹ ಪಾಸ್ತಾವನ್ನು ಇದಕ್ಕೆ ಹಾಕೊಳ್ಳುವ. ಇದನ್ನೀಗ ಹೈ ಫ್ಲೇಮಲ್ಲಿ ನೀವು ಸ್ಟರ್ ಮಾಡಿ. ಈಗ ನಾವು ಇದಕ್ಕೆ ಕಾರ್ನ್ಫ್ಲೋರ್ ಸ್ಲರಿಯನ್ನು ಸೇರಿಸಿಕೊಳ್ಳುವ. ನಾವು ಮೇಲಿಂದ ಕ್ಯಾಬೇಜ್, ಅದರ ಜೊತೆ ನಾವು ಸ್ಪ್ರಿಂಗ್ ಆನಿಯನ್ ಗ್ರೀನ್ ಸೇರಿಸಿಕೊಳ್ಳುವ. ಅಲ್ಲಿಗೆ ನಮ್ಮದು ಪಾಸ್ತಾ ಮಂಚೂರಿ ರೆಡಿ ಆಗಿದೆ. ಸರ್ವ್ ಮಾಡಲಿಕ್ಕೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.